ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ಕಾಂಗ್ರೆಸ್ ಪಕ್ಷದ ಒಳಗಿನ ಕಿತ್ತಾಟ ಸದ್ಯಕ್ಕೆ ಬಗೆಹರಿಯುವಂತೆ ಕಾಣ್ತಾ ಇಲ್ಲ. ಪ್ರತಿದಿನ ಒಂದಿಲ್ಲೊಂದು ದೊಡ್ಡ ಮಟ್ಟದ ಬೆಳವಣಿಗೆಗಳು ಅಲ್ಲಿ ನಡೀತಾ ಇವೆ. ಒಬ್ಬರ ಮೇಲೆ ಒಬ್ಬರು ಮಾಡ್ತಾ ಇರುವಂತಹ ಆರೋಪ ಪ್ರತ್ಯಾರೋಪಗಳು, ದಿನಕ್ಕೊಬ್ಬರ ತಲೆದಂಡಗಳು ಇನ್ನೂ ಕೂಡ ನಿಂತಿಲ್ಲ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಅವರನ್ನ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಇವತ್ತು ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಅವರನ್ನ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡಲಾಗಿದೆ. ಈಗಾಗಲೇ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದಂತಹ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರನ್ನ ಈಗ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಕಿತ್ತು ಹಾಕಲಾಗಿದೆ. ಈ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಂ ನಾಯಕರನ್ನ ಟಾರ್ಗೆಟ್ ಮಾಡುವ ಪ್ರಕ್ರಿಯೆ ನಿರಂತರವಾಗಿ ಮುಂದುವರೆದಿದೆ. ನಸೀರ್ ಅಹಮದ್ ಅಬ್ದುಲ್ ಜಬ್ಬಾರ್ ನಂತರ ಸಚಿವ ಜಮೀರ್ ಅಹಮದ್ ಖಾನ್ ಮೇಲೆ ಆತಂಕದ ತೂಗುಗತ್ತಿ ನೇತಾಡ್ತಾ ಇದೆ. ಸದ್ಯಕ್ಕೆ ಇಡೀ ಕಾಂಗ್ರೆಸ್ನಲ್ಲಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ನಿರ್ಮಾಣವಾಗ್ಬಿಟ್ಟಿದೆ. ಯಾಕೆ ಈ ಬೆಳವಣಿಗೆಗಳು ನಡೀತಾ ಇವೆ? ಇದಕ್ಕೆ ಕಾರಣ ಏನು ಮತ್ತು ಪಕ್ಷದ ಮೇಲೆ ಆಗುವಂತಹ ಪರಿಣಾಮ ಏನು ಅನ್ನೋದರ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನನ್ನ ಸಹೋದ್ಯೋಗಿ ಹಬೀಬ್ ದಂಡಿ ಅವರು ನೀಡ್ತಾರೆ. ನಮ್ಮ ಡೆಸ್ಕ್ ನಿಂದ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಹಬೀಬ್, ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ವಿಚಿತ್ರ ಬೆಳವಣಿಗೆಗಳು ನಡೀತಾ ಇದೆ, ಏನಿದು ಅಂತ? ಓಕೆ ಪವಿತ್ರ, ನೋಡಿ, ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ಈಗ ಬಿತ್ರ ಆಗ್ತಾ ಇದೆ. ಅದು ದಿನಕ್ಕೊಂದು ಬೆಳವಣಿಗೆ ನಡೀತಾ ಇರತಕ್ಕಂಥದ್ದು. ಅದರಲ್ಲೂ ಚಿಕ್ಕ ಪುಟ್ಟಗಳೆಲ್ಲ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯನ್ನೇ ಉಚ್ಚಾಟನೆ ಮಾಡುವಂತಹ ಪ್ರಕ್ರಿಯೆಗಳು ನಡೆದಿರ್ತಕ್ಕಂಥ ಬೆನ್ನ ಹಿಂದೆಯೇ ಕೇವಲ ಒಂದೇ ದಿನದ ಅಂತರದಲ್ಲಿ ನಿನ್ನೆ ಅದಾಯಿತು. ಇವತ್ತು ಮತ್ತೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರನ್ನು ಕೂಡ ಪ್ರಾಥಮಿಕ ಸದಸ್ಯತ್ವದಿಂದಲೇ ಅಮಾನತು ಮಾಡಿರ್ತಕ್ಕಂಥದ್ದು. ಇದು ಮಾಮೂಲಿ ಬೆಳವಣಿಗೆ ಅಲ್ಲ. ಒಬ್ಬ ಶಾಸಕನನ್ನ ಸದಸ್ಯತ್ವದಿಂದಲೇ ಅಮಾನತು ಮಾಡುವಂಥದ್ದು ಇಂಡೈರೆಕ್ಟ್ ಆಗಿ ಪಕ್ಷದಿಂದ ಕಿತ್ತು ಹಾಕಿದ ಹಾಗೆ. ಹಾಗಾಗಿ ಈ ಕಾಂಗ್ರೆಸ್ ಪಕ್ಷದ ಬಣಬಡಿದಾಟ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಮತ್ತು ಆ ಕಾಂಗ್ರೆಸ್ ಪಕ್ಷದ ಒಳಜಗಳಗಳು ಮತ್ತೆ ಹೊರ ಜಗತ್ತಿಗೆ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಅದು ಬಿತ್ತರಗೊಳ್ತಾ ಇರತಕ್ಕಂಥದ್ದು. ಈಗಾಗಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಲಿ ಕೈ ಅಭ್ಯರ್ಥಿ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಮಲ್ಲಿಕಾರ್ಜುನ್ ಅವರಿಗೆ ಈ ಅಲ್ಪಸಂಖ್ಯಾತ ನಾಯಕರು ಸಪೋರ್ಟ್ ಮಾಡಲಿಲ್ಲ. ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಮತದಾರರ ಮನವೊಲಿಸಲಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಹಾಕಿಸಲಿಲ್ಲ ಅನ್ನುವಂಥ ಕಾರಣಗಳನ್ನು ನೀಡಿ ಮತ್ತು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪದ ಮೇಲೆ ಈಗ ಇವರೆಲ್ಲರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ಈ ಒಂದು ಕುರಿತಂತೆ ಈ ಒಂದು ಏನ್ ಘಟನೆ ನಡೆದಿದೆ, ಇನ್ನು ರಿಸಲ್ಟೇ ಬಂದಿಲ್ಲ. ದಾವಣಗೆರೆ ದಕ್ಷಿಣದ್ದು ಮೇ 4ಕ್ಕೆ ಬರುತ್ತೆ, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ. ಅದಕ್ಕೂ ಮುಂಚೆನೆ ಕಾಂಗ್ರೆಸ್ನಲ್ಲಿ ಈ ತರಹದ ಬೆಳವಣಿಗೆಗಳು ನಡೀತಾ ಇರೋದನ್ನ ನೋಡಿದ್ರೆ ಖಂಡಿತ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂಥದ್ದು ಅದು ಶತಸಿದ್ಧಾನ. ಈಗಾಗಲೇ ಅಲ್ಲಿನ ರಿಸಲ್ಟ್ ಹೊರಗಡೆ ಬಂದುಬಿಟ್ಟಿದೆಯಾ? ಆ ಸೋಲಿನ ಒಂದು ಹೊಣೆಗಾರಿಕೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ಪಕ್ಷ ಈ ತರಹದ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದೆಯಾ ಅನ್ನುವಂಥದ್ದು ಚರ್ಚೆಗಳು ಶುರುವಾಗಿದೆ. ಏನೇ ಆಗಲಿ, ಈ ರೀತಿಯ ದಿಢೀರಾಗಿ ಶಾಸಕರ ಮೇಲೆ ಮತ್ತು ಪೊಲಿಟಿಕಲ್ ಸೆಕ್ರೆಟರಿಗಳ ಮೇಲೆ ತೆಗೆದುಕೊಳ್ಳುವಂತ ಕ್ರಮ ಪಕ್ಷದ ಚರ್ಚೆಗೆ ದೊಡ್ಡ ಹೊಡೆತ ಬೀಳಿದೆ. ಪವಿತ್ರ. ಎಸ್ ಹಬೀಬ್, ಅಂದ್ರೆ ನಿರಂತರವಾಗಿ ಅಲ್ಪಸಂಖ್ಯಾತರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಇದರಿಂದ ಯಾವ್ದಾದ್ರು ಕೈವಾಡ ಇದೆಯಾ ಅಂತ? ಎಸ್, ಎಕ್ಸಾಕ್ಟ್ಲಿ, ಇದೇ ಈಗ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಪವಿತ್ರ, ನೀವು ಹೇಳಿದಾಗೆ ನೋಡಿ, ಈಗೇನು ಅಲ್ಪಸಂಖ್ಯಾತ ನಾಯಕರಿದ್ದಾರೆ ಅದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಅನೌನ್ಸ್ಮೆಂಟ್ ಆಗೋದಕ್ಕಿಂತ ಮುಂಚೆಯಿಂದನೂ ಕೂಡ ಈ ಒಂದು ಹಗ್ಗಜಗ್ಗಾಟ ಶುರುವಾಗಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಅತಿ ಹೆಚ್ಚು ಮತದಾರರಿದ್ದಾರೆ. ಈ ಮಧ್ಯ ಕರ್ನಾಟಕದಲ್ಲಿ ಸುಮಾರು 88,000 ಅಲ್ಪಸಂಖ್ಯಾತ ಮತದಾರರು ಇರುವಂತವರಿಗೆ ಒಂದು ಟಿಕೆಟ್ ಅನ್ನ ಕೊಡಿ ಅನ್ನುವಂಥ ಕೇಳಿದ್ದೇ ತಪ್ಪಾಗೋಯ್ತು ಅನ್ನೋ ಪರಿಸ್ಥಿತಿಯಲ್ಲಿ ಈಗ ಕಾಂಗ್ರೆಸ್ ಪಕ್ಷ ವರ್ತನೆ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಭದ್ರ ಬುನಾದಿ ಇರೋದೇ ಅಹಿಂದ ಮತಗಳಿಂದ. ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದ ವರ್ಗದವರ ಒಂದು ಆ ಮತಗಳಿಂದ. ದಲಿತರು ಹೆಚ್ಚು ಕಡಿಮೆ ಈಗಾಗಲೇ ಅದು ಎಡಗೈ ಬಲಗೈ ಅಂತಂದೇಳಿ ಅರ್ಧ ಜನ ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಕೇವಲ ಬಲಗೈ ದಲಿತರು ಮಾತ್ರ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥದ್ದು. ಎಡಗೈ ದಲಿತರಿಗಾಗಲೇ ಬಿಜೆಪಿ ಪರವಾಗಿ ವಾಲಿರ್ತಕ್ಕಂಥದ್ದು. ಜೊತೆಗೆ ಹಿಂದುಳಿದ ವರ್ಗದವರು ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೂರು ಕಡೆ ಹರಿದು ಹಂಚಿ ಹೋಗ್ಬಿಟ್ಟಿದ್ದಾರೆ. ಆದ್ರೆ ಯಾವಾಗ ಜೆಡಿಎಸ್ ಬಿಜೆಪಿ ಜೊತೆಗೆ 2024ರಲ್ಲಿ ಸಖ್ಯ ಬೆಳೆಸ್ತೋ, ಮೈತ್ರಿ ಆಯ್ತೋ, ಅಂದಿನಿಂದಲೂ 100ಗೆ 99% ಅಷ್ಟು ಮುಸಲ್ಮಾನ್ ಮತದಾರರು ಕಾಂಗ್ರೆಸ್ಗೆ ನಿಷ್ಠರಾಗಿದ್ದಾರೆ, ಕಾಂಗ್ರೆಸ್ಗೆ ಮತವನ್ನು ಚಲಾಯಿಸಿದ್ದಾರೆ. ಈ 2023ರ ಎಲೆಕ್ಷನ್ ನಲ್ಲಿ 136 ಸ್ಥಾನಗಳು ಗೆಲ್ಲೋದ್ರ ಮೂಲಕ ಜಯಭೇರಿ ಬಾರಿಸೋದಕ್ಕೆ ಮುಸ್ಲಿಂ ಮತದಾರರ ಕೊಡುಗೆ ಬಹಳ ದೊಡ್ಡದು. ಇವೆಲ್ಲವನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಅಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಟಿಕೆಟ್ ಅನ್ನು ಕೊಡದೇ ಇರತಕ್ಕಂಥ ರಾಜ್ಯ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಈಗ ಅದರ ಮೇಲೆ ಬರೆ ಎಂಬಂತೆ ಮತ್ತೆ ಈಗ ಅಲ್ಲಿನ ಅಲ್ಪಸಂಖ್ಯಾತ ನಾಯಕರ ಮೇಲೆ ಕ್ರಮ ಜರುಗಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ನಸೀರ್ ಅಹಮದ್ ರವರನ್ನ ಟಾರ್ಗೆಟ್
ಮಾಡಲಾಗಿದೆ. ಈಗಾಗಲೇ ಈ ಹಿಂದೆನೆ ಅಲ್ಪಸಂಖ್ಯಾತ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಘಟಕಕ್ಕೆ ರಾಜಸ್ಥಾನಕ್ಕೆ ರಾಜೀನಾಮೆಯನ್ನು ಅಬ್ದುಲ್ ಜಬ್ಬಾರ್ ನೀಡಿದ್ರು. ಅಷ್ಟಕ್ಕೂ ಸಾಕಾಗ್ಲಿಲ್ಲ ಅಂತೇಳಿ ಈಗ ಅಬ್ದುಲ್ ಜಬ್ಬಾರ್ ಅವರನ್ನ ಪ್ರಾಥಮಿಕ ಸದಸ್ಯತ್ವದಿಂದಲೇ ಅಮಾನತು ಮಾಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಈಗ ಸಚಿವ BZ ಜಮೀರ್ ಅಹಮದ್ ಖಾನ್ ಅವರ ಒಂದು ತಲೆದಂಡವು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಯಾವುದೇ ಹೊತ್ತಲ್ಲಿ ಅವರನ್ನು ಕೂಡ ಈ ಸಚಿವ ಸ್ಥಾನದಿಂದ ಇಳಿಸಲಾಗ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ನಿರಂತರವಾಗಿ ಅಲ್ಪಸಂಖ್ಯಾತ ನಾಯಕರನ್ನ, ಅದರಲ್ಲೂ ಪ್ರಮುಖವಾಗಿ DK ಶಿವಕುಮಾರ್ ಬಣದ ವಿರುದ್ಧವಾಗಿರ್ತಕ್ಕಂಥ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗೆ ಗುರುತಿಸಿಕೊಂಡಿರ್ತಕ್ಕಂಥ ಅಲ್ಪಸಂಖ್ಯಾತ ನಾಯಕರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ಇದು ಕೇವಲ ಅಲ್ಪಸಂಖ್ಯಾತ ನಾಯಕರಷ್ಟೇ ಅಲ್ಲ, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಬಣದ ನಡುವಿನ ದೊಡ್ಡ ಮಟ್ಟದ ಒಂದು ಜಗಳವ ಅನ್ನುವಂಥದ್ದು ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಪವಿತ್ರ, ಎಸ್ ಅಬೀಬ್, ಈಗ ಇತ್ತೀಚಿನ ಬೆಳವಣಿಗೆಗಳು ಏನ್ ನೋಡ್ತಾ ಇದ್ರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಸಿದ್ದು ಬಣದಿಂದಾನೇ ಎಲ್ಲರನ್ನು ಕೂಡ ತಲೆದಂಡ ಆಗ್ತಾ ಇದೆ. ಇದು ಮುಂದೊಂದಿನ ಜಮೀರ್ ಅವರ ಜಮೀರ್ ಅವರ ಅಂದ್ರೆ ಕಾಲ ಕೂಡ ಈಗಾಗಲೇ ಬಂತು ಅನ್ನೋಂತ ಮಾತುಗಳು ಬರ್ತಾ ಇದೆ. ಸೊ ಇದೆಲ್ಲಾದ್ರೂ ಬಣ ಬಡಿದಾಟಕ್ಕೆ ಏನಾದ್ರೂ ಕಾರಣವಾಗ್ತಿದ್ಯಾ ಅಂತ ಹೇಳಿ? ಎಸ್, ಎಕ್ಸಾಕ್ಟ್ಲಿ ಪವಿತ್ರ. ಬಣಬಡಿದಾಟ ಈಗಾಗಲೇ ಅಕ್ಷರಶಃ ಶುರುವಾಗ್ಬಿಟ್ಟಿದೆ. ಏನು ಇವರು 2 ವಿಧಾನಸಭಾ ಬೈ ಎಲೆಕ್ಷನ್ ನಲ್ಲಿ ಬಾಗಲಕೋಟೆಯಲ್ಲಾಗಿರ್ಲಿ, ದಾವಣಗೆರೆ ದಕ್ಷಿಣದಲ್ಲಾಗಿರ್ಲಿ, ನಾವೆಲ್ಲ ಜೊತೆಗಿದ್ದೇವೆ, ಒಗ್ಗಟ್ಟಿನಿಂದ ಇದ್ದೇವೆ ಅನ್ನೋಂಥ ಮಾತುಗಳನ್ನ ಹೇಳ್ಕೊಂಡ್ರಲ್ಲ, ಅದೆಲ್ಲವೂ ಸುಳ್ಳು ಅನ್ನೋಂಥದ್ದು ಈ ಮೂಲಕ ಪ್ರೂವ್ ಆಗ್ತಾ ಇದೆ. ಶತಾಯಗತಾಯ ಯಾವಾಗ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಮುಗೀತೋ, ಯಾವಾಗ DCM ಶಿವಕುಮಾರ್ ಅವರಿಗೆ ಕುರ್ಚಿ ಹಸ್ತಾಂತರ ಆಗುವಂಥ ಸಾಧ್ಯತೆ ಇಲ್ಲ ಅನ್ನೋಂಥದ್ದು ಗೊತ್ತಾಯ್ತು. ಈಗ ಡೈರೆಕ್ಟ್ ಆಗಿ DK ಶಿವಕುಮಾರ್ ಅಟ್ಯಾಕ್ ಮಾಡ್ಲಿಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಯಾರ್ಯಾರು ಅಡ್ಡ ನಿಂತಿದ್ದಾರೆ, ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದ ಶಾಸಕರನ್ನ, ನಾಯಕರನ್ನ, ಅವರನ್ನ ಪತನ ಮಾಡೋ ಹೊತ್ತಿಗೆ DK ಶಿವಕುಮಾರ್ ಈಗ ರೆಡಿಯಾಗಿ ನಿಂತು ಬಿಟ್ಟಿರ್ತಕ್ಕಂಥದ್ದು. ಇದಕ್ಕೆ ಕೌಂಟರ್ ಫೈಟ್ ಕೂಡ ಕೊಡ್ತಾರೆ, ಸಿದ್ದರಾಮಯ್ಯನವರು ಕೂಡ ಕೊಡ್ತಾರೆ. ಹಾಗಾಗಿ ಈ ಬಣಬಡಿದಾಟ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ, ಕಾಂಗ್ರೆಸ್ ಪಕ್ಷದ ನಿರ್ನಾಮ ಆಗುತ್ತಾ ಅಥವಾ ಸರ್ವನಾಶ ಆಗುತ್ತಾ, ಅಥವಾ ಅಟ್ಲೀಸ್ಟ್ 2028ರ ಹೊತ್ತಿಗೆ ಅದು ತೀವ್ರವಾಗಿ ಸೋಲುಣ್ಣುತ್ತಾ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಬಹುತೇಕ ಅಲ್ಪಸಂಖ್ಯಾತ ನಾಯಕರು JDS ಪಕ್ಷಕ್ಕೆ ವಾಪಸ್ ಹೋಗುವಂಥದ್ದು ಅಥವಾ ತಮ್ಮದೇ ಆಗಿರ್ತಕ್ಕಂಥ ಒಂದು ತೃತೀಯ ರಂಗವನ್ನ ಮತ್ತೆ ಕಟ್ಕೊಳ್ಳುವಂಥದ್ದು, ಆ ಕುರಿತ ಚಿಂತನೆಗಳು ಕೂಡ ನಡೀತಾ ಇದೆ. ಈಗಾಗಲೇ JDS ನಿಂದಲೂ ಕೂಡ ಹೊರಗಡೆ ಬಂದಿರತಕ್ಕಂಥ, ಕಾಂಗ್ರೆಸ್ನಲ್ಲಿ ಇದ್ದು MLC ಆಗಿ ಹೊರಗಡೆ ಹೋಗಿರ್ತಕ್ಕಂಥ CM ಇಬ್ರಾಹಿಂ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ಈ ಕುರಿತಂತೆ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಇವತ್ತು DK ಶಿವಕುಮಾರ್ ಅವರ ಸ್ವತಃ ಈ DK ಶಿವಕುಮಾರ್ ಅವರೇ ಈ ಅಮಾನತನ್ನು ಮಾಡಿರುವುದು. KPCC ಅಧ್ಯಕ್ಷರಾಗಿ ಸೆಲ್ಫ್ ಡಿಸಿಷನ್ ತೆಗೆದುಕೊಂಡು MLC ಅಬ್ದುಲ್ ಜಬ್ಬಾರ್ ಅವರನ್ನ ಅಮಾನತು ಮಾಡಿರ್ತಕ್ಕಂಥದ್ದು. ಹಾಗಾಗಿ DK ಶಿವಕುಮಾರ್ ಅವರ ಈ ಒಂದು ತೀರ್ಮಾನದ ವಿರುದ್ಧ ಮತ್ತೊಬ್ಬ ಮಾಜಿ ಸಚಿವ KN ರಾಜಣ್ಣ, ಕಾಂಗ್ರೆಸ್ನ ರೆಬಲ್ ಶಾಸಕ ಅಂತಾನೆ ಕರೆಸ್ಕೊಳ್ತಾರೆ, ಅವರು ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಅವ್ರು ಕೇಳುವಂಥದ್ದು, ರಾಜರು ತಪ್ಪು ಮಾಡಿದರೆ ಅವರು ತಪ್ಪಿಗೆ ಅವ್ರಿಗೇನು ಶಿಕ್ಷೆ ಇಲ್ವಾ, ಕೇವಲ ಕಾಲಾಳುಗಳು ಅಥವಾ ಇಲ್ಲಾರಾದ್ರೂ ಸಾಮಾನ್ಯ ಜನರಿಗೆ ಅಷ್ಟೇನ ಶಿಕ್ಷೆ ಅನ್ನುವಂಥದ್ದು ಹೇಳಿದ್ದಾರೆ. ಜೊತೆಗೆ ಸ್ವತಃ DK ಶಿವಕುಮಾರ್ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿ, ಏನು ಸ್ವಾಮಿ ಸದ್ಗುರು ಇದ್ರಲ್ಲ, ಅವರು ರಾಹುಲ್ ಗಾಂಧಿ ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಅವ್ರು ಏನು ಗೊತ್ತಿಲ್ಲ ಅನ್ನುವಂಥ ಮಾತನ್ನ ರಾಹುಲ್ ಗಾಂಧಿ ಮೇಲೆ ವಾಗ್ದಾಳಿ ಮಾಡಿದ್ರು. ಅಂತಹ ಸದ್ಗುರು ಜೊತೆ DK ಶಿವಕುಮಾರ್ ವೇದಿಕೆಯನ್ನು ಹಂಚಿಕೊಂಡ್ರು. ಹಾಗಾದ್ರೆ DK ಶಿವಕುಮಾರ್ ಶಿಸ್ತು ಉಲ್ಲಂಘನೆ ಮಾಡಿಲ್ವಾ? ಈ ಹಿಂದೆ ಈ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಬಾರಿ ತಮ್ಮ ಬಣವನ್ನ ದೆಹಲಿಗೆ ಕಳಿಸಿ ಪಕ್ಷದ ವಿರುದ್ಧನೇ ಹಲವಾರು ರೀತಿಯ ಚಟುವಟಿಕೆಗಳನ್ನು ಮಾಡಿ ಶಿಸ್ತು ಉಲ್ಲಂಘನೆ ಮಾಡಿಲ್ಲ. ಹಾಗಾದ್ರೆ DK ಶಿವಕುಮಾರ್ ಮೇಲೆ ಯಾಕೆ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ? ಯಾಕೆ ಕೇವಲ ಚಿಕ್ಕ ಪುಟ್ಟ ನಾಯಕರುಗಳೇ ಕ್ರಮಕ್ಕೆ ಈಡಾಗಬೇಕು ಅನ್ನುವಂಥ ಒಂದು ದೊಡ್ಡ ಮಟ್ಟದ ಒಂದು ವಾಗ್ದಾಳಿಯನ್ನ ರಾಜಣ್ಣ ನಡೆಸಿರ್ತಕ್ಕಂಥದ್ದು. ಈಗ ಈ ಯುದ್ಧ ಇದೆಯಲ್ಲ, ಬಣಬಡಿದಾಟದ ಯುದ್ಧ ಏಕ್ದಮ್ ಫೀಲ್ಡ್ಗೆ ಬಂದು ನಿಂತಿದೆ. ಒಂದು ರೀತಿ ಬಹಿರಂಗವಾಗಿಬಿಟ್ಟಿರ್ತಕ್ಕಂಥದ್ದು, ಪಕ್ಷದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಪವಿತ್ರ, ಎಸ್, ನಿನ್ನೆ ಅಷ್ಟೇ ನಸೀರ್ ಅಹಮದ್ ಏನ್ ಪೊಲಿಟಿಕಲ್ ಸೆಕ್ರೆಟರಿ ಇದ್ದಾರೆ, ನಸೀರ್ ಅಹಮದ್ ಅವರ ಉಚ್ಚಾಟನೆ, ನೆಕ್ಸ್ಟ್ ಅಂದ್ರೆ ಇವತ್ತು ನೋಡಿದ್ರೆ ಇವರ ಉಚ್ಚಾಟನೆ. ಸೊ ಇದೆಲ್ಲ ಒಂದ್ ಕಡೆ ರಾಜ್ಯದ ಪಕ್ಷದ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ ಅಂತ ಹೇಳಿ, ಕಾಂಗ್ರೆಸ್ ಪಕ್ಷದ ಇದ್ರ ಮೇಲೆ ಪರಿಣಾಮ ಬೀರುತ್ತಾ ಅನ್ನೋದಾಗಿ? ಖಂಡಿತ ಪವಿತ್ರ, ನೇರವಾಗಿ ಪರಿಣಾಮ ಬೀರುತ್ತೆ. ನೀವು ಹೇಳುವಂಥದ್ದು ಸರಿ ಇದೆ, ನಿಜ ಇದೆ. ನೋಡಿ, ಇಷ್ಟು ಮಟ್ಟಿಗಿನ ಒಳಜಗಳಗಳು, ಒಳಬೇಗುದಿಗಳು, ಭಿನ್ನಮತಗಳು, ಬಂಡಾಯಗಳು ಇವೆಲ್ಲವೂ ಕೂಡ ಯಾವುದೇ ಒಂದು ಪಕ್ಷದ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಪಕ್ಷ ನಿರ್ನಾಮ ಆಗುತ್ತೆ. ಸಾಕಷ್ಟು ಪಕ್ಷಗಳನ್ನು ನಾವು ಈ ರೀತಿ ಒಡೆದು ಹೋಗಿರ್ತಕ್ಕಂಥದ್ದನ್ನು ನೋಡಿದ್ದೀವಿ ನಾವು. ಜನತಾ ಪಕ್ಷ 80ರ ದಶಕದಲ್ಲಿ ಈ ರೀತಿಯ ಭಿನ್ನಮತಗಳು ಮತ್ತು ಒಳಜಗಳಗಳಿಂದಲೇ ಅದು ಒಡೆದು ಚೂರು ಚೂರಾಗಿ ಹೋಯಿತು. ಕರ್ನಾಟಕದ ಒಂದು ಆಶಾಕಿರಣವಾಗಿತ್ತು ಜನತಾ ಪಕ್ಷ. ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದಲ್ಲಿ ಇದೇ ದೇವೇಗೌಡ, ರಾಮಕೃಷ್ಣ ಹೆಗಡೆ, JH ಪಟೇಲ್, SR ಬೊಮ್ಮಾಯಿ ಇವರೆಲ್ಲರೂ ಕೂಡ ಇದ್ದಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಕೂಡ ಅವತ್ತು ಅವ್ರ ಜೊತೆಗಿದ್ರು. ಆದರೆ ಅದು ಒಡೆದು ಹೋಳಾಗಿ ಚೂರಾಯಿತು, ಮುಗಿದು ಹೋಯ್ತು. ಯಾರು ಕೂಡ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಕಾಂಗ್ರೆಸ್ ಪಕ್ಷ ಹಲವಾರು ಬಾರಿ ಒಡೆದಿದೆ. JDS ಪಕ್ಷವೂ ಕೂಡ ಒಡೆದು ಹೋಗಿರ್ತಕ್ಕಂಥದ್ದು ಈ ತರಹದ ಒಂದು ಭಿನ್ನಮತ ಬಂಡಾಯಕ್ಕೆ. ಈಗ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಬಹುಮತದಿಂದ ಆಡಳಿತವನ್ನು ನಡೆಸ್ತಾ ಇದೆ. ಒಳ್ಳೆ ಯೋಜನೆಗಳನ್ನು ಕೊಟ್ಟಿದ್ದೀವಿ ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾರೆ. ಇವೆಲ್ಲವನ್ನು ಕೂಡ ಮರೆಸಿ ಮುಂದಿನ 2028ರ ಚುನಾವಣೆಯಲ್ಲಿ ಅತ್ಯಂತ ಹೀನಾಯ ಸೋಲಿನ ಪರಿಸ್ಥಿತಿ ಬರುತ್ತಾ ಅನ್ನುವಂಥದ್ದು. ಈಗಾಗಲೇ ದೊಡ್ಡ ಆಧಾರ ಸ್ತಂಭ
ಸ್ವಾವಲಂಬವಾಗಿರ್ತಕ್ಕಂಥ ಅಲ್ಪಸಂಖ್ಯಾತ ಮತದಾರರು ಯಾವುದೋ ಅಬ್ದುಲ್ ಜಬ್ಬಾರ್ ಅವ್ರನ್ನೋ ಅಥವಾ ನಸೀರ್ ಅಹಮದ್ ಅವ್ರನ್ನೋ ಜಮೀರ್ ಅಹಮದನ್ನೋ ಅಥವಾ ಇನ್ನೊಮ್ಮೆ ಯಾವ ಸತ್ತಾರ್ನೋ ಅಲ್ಲಿಂದ ಪಕ್ಷದಿಂದ ತೆಗೆದುಹಾಕಿಬಿಡೋದು ದೊಡ್ಡ ವಿಚಾರ ಅಲ್ಲ. ಆದರೆ ಅದು ಆಗುವಂಥ ಪರಿಣಾಮ, ಅದು ಹುಟ್ಟು ಹಾಕುವಂಥ ಪ್ರಕ್ರಿಯೆಗಳಿದೆಯಲ್ಲ, ಅದು ಕಾಂಗ್ರೆಸ್ ಪಕ್ಷ ಯೋಚನೆ ಮಾಡಬೇಕಾಗತ್ತೆ. ಈಗಾಗಲೇ ಇಡೀ ದೇಶದಲ್ಲಿ ದೊಡ್ಡ ರಾಜ್ಯ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ದೊಡ್ಡ ರಾಜ್ಯ ಮತ್ತು ಹೆಚ್ಚು ರೆವಿನ್ಯೂ ಕೇಂದ್ರಕ್ಕೆ ಬರುವಂಥ ದೊಡ್ಡ ರಾಜ್ಯವನ್ನೇ ಕಾಂಗ್ರೆಸ್ ಪಕ್ಷ ಕಳೆದುಕೊಂಡ್ರೆ ಅದರ ಅಸ್ತಿತ್ವದ ಬೆಲೆ ಏನು, ಅದರ ಅಸ್ತಿತ್ವದ ಭವಿಷ್ಯ ಏನು ಅನ್ನುವಂಥ ಚಿಂತೆ ಮಾಡಬೇಕಾಗಿದೆ. ಈಗಾಗಲೇ ಒಂದಷ್ಟು ಶಿಸ್ತು ಕ್ರಮದ ಒಂದು ಕೆಲಸಗಳನ್ನು ಮಾಡಬೇಕಾಗುತ್ತೆ. ಏಕ್ದಮ್ ಉಚ್ಚಾಟನೆ ಮಾಡಿಬಿಡೋದು ಅಥವಾ ಏಕ್ದಮ್ ಅಮಾನತು ಮಾಡಿಬಿಡೋದು ಅಷ್ಟು ಮಟ್ಟಿಗೆ ಸರಿಯಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇವತ್ತೇನು ಅಬ್ದುಲ್ ಜಬ್ಬಾರ್ಗೆ ಅಮಾನತು ಮಾಡಲಾಗಿದೆ, ಒಂದೇ ಒಂದು ಶೋಕಾಸ್ ನೋಟಿಸ್ ಕೂಡ ನೀಡಿಲ್ಲ. ಈಗಾಗಲೇ ಅವರು ಅಲ್ಪಸಂಖ್ಯಾತ ಘಟಕಕ್ಕೆ ರಿಸೈನ್ ಮಾಡಿದ್ರು ಕೂಡ ಮತ್ತೆ ಅಮಾನತು ಮಾಡೋದಕ್ಕಿಂತ ಮುಂಚೆ ಶೋಕಾಸ್ ನೋಟಿಸ್ ಕೊಡಬೇಕಾಗಿತ್ತು. 1 ವಾರಗಳ ಕಾಲ ಅವರಿಗೆ ಎಕ್ಸ್ಪ್ಲನೇಷನ್ ಕೇಳಬೇಕಾಗಿತ್ತು. ಇಂತಹದ್ದು ಯಾವುದೇ ಮಾಡದೇನೆ ಏಕ್ದಮ್ ಅವರನ್ನ ಅಮಾನತು ಮಾಡಿಬಿಟ್ಟಿರ್ತಕ್ಕಂಥದ್ದು, ನಸೀರ್ ಅಹಮದ್ ಅವರನ್ನ ಏಕ್ದಮ್ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಅದು ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತೆ. ಕಾಂಗ್ರೆಸ್ ಪಕ್ಷ ಇದಕ್ಕೆ ಬೆಲೆ ಕಟ್ಟಬೇಕಾಗುತ್ತೆ. ಈಗಾಗಲೇ JDS ಮತ್ತು ಬಿಜೆಪಿ ಮೈತ್ರಿ ಸರ್ಕಾರದೊಂದಿಗೆ ಮೈತ್ರಿಯಾಗಿ ಸರ್ಕಾರ ರಚಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಮತ್ತು JDS ಮತ್ತೊಮ್ಮೆ ತನ್ನ ಪಕ್ಷ ಸಂಘಟನೆ ಬಿಜೆಪಿ ಸಖ್ಯವನ್ನ ಬಿಟ್ಟು ಪಕ್ಷ ಸಂಘಟನೆ ಮಾಡೋದಕ್ಕೆ ಹೋಗಿರ್ತಕ್ಕಂಥದ್ದು. ಜಮೀರ್ ಅಹಮದ್ JDS ನಾಯಕರೊಂದಿಗೆ ಮತ್ತೆ ಕನೆಕ್ಟ್ ಆಗ್ತಿದ್ದಾರೆ ಅನ್ನುವಂಥ ಮಾತುಗಳು ಮತ್ತು ಅಲ್ಪಸಂಖ್ಯಾತ ಸಿದ್ದರಾಮಯ್ಯ ಬಣದ ಅಲ್ಪಸಂಖ್ಯಾತ ಮುಖಂಡರು ಮತ್ತು ಶಾಸಕರು ಸೇರ್ಕೊಂಡು ಬೇರೆ ತರ ಯೋಚನೆ ಮಾಡ್ತಿದ್ದಾರೆ, ಇನ್ನೊಂದು ಬೇರೆ ಪಕ್ಷದ ಹುಟ್ಟು ಹಾಕ್ಲಿಕ್ಕೆ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹೊಡೆತ ಬೀಳಿದೆ. DK ಶಿವಕುಮಾರ್ ಅವರ ಈ ಆತುರದ ನಡೆ ಇದೆಯಲ್ಲ, ಪಕ್ಷಕ್ಕೆ ಖಂಡಿತ ಅದು ಹೊಡೆತ ಬೀಳೋದಂತೂ ಸತ್ಯ. ಪವಿತ್ರ. ಎಸ್ ಹಬೀಬ, ಕೊನೆಯದಾಗಿ ಅಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ಈ ಅಲ್ಪಸಂಖ್ಯಾತರ ನಾಯಕರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋದಾಗಿ ನೋಡ್ತಾ ಇದೆಯಾ ಅನ್ನೋ ತರ? ಎಸ್ ಖಂಡಿತ ನೀವು ಹೇಳ್ತಾ ಇರೋದು ಅದೇ ರೀತಿ ಇದೆ. ನೋಡಿ, ಕಳೆದ 60-70 ವರ್ಷಗಳಿಂದಲೂ ಕೂಡ ಅಲ್ಪಸಂಖ್ಯಾತ ಮತದಾರರನ್ನ ಕೇವಲ ತನ್ನ ಅಧಿಕಾರ ಹಿಡಿಯಲಿಕ್ಕೆ ಮಾತ್ರ ಕಾಂಗ್ರೆಸ್ ಪಕ್ಷ ಬಳಸ್ಕೊಂಡು ಬಂತು. ಕೇವಲ ಒಂದೆರಡು ಕಡೆ 5%, 6% ಅಷ್ಟು ಅಧಿಕಾರವನ್ನು ಕೊಡತೆ ಹೊರತು ಆ ಸರ್ಕಾರಕ್ಕೆ ಸರಿಯಾದ ಮಾನ್ಯತೆ ಸಿಗಲಿಲ್ಲ. ನೋಡಿ, ಈಗಿರ್ತಕ್ಕಂಥ ಅವರ ಜನಸಂಖ್ಯೆ ಆಧಾರದಲ್ಲಿ ಸುಮಾರು 35ರಿಂದ 40 ಜನ ಶಾಸಕರು ಅಲ್ಪಸಂಖ್ಯಾತರು ಇರಬೇಕಾಗಿತ್ತು. ಆದರೆ ಇಲ್ಲ, ಇರುವಂಥದ್ದು ಬೆರಳೆಣಿಕೆ 7-8 ಜನ ಅಷ್ಟೇ. ಹಾಗಾಗಿ ಅವರಿಗೆ ತಮ್ಮ ಮೆಟ್ಟಲನ್ನು ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷ ಈಗ ಅದು ಉಲ್ಟಾ ಹೊಡಿತಾ ಇದೆ. ಇಲ್ಲಿವರೆಗೂ ಅವರು ಕೇವಲ ಕಾಲಾಳುಗಳಾಗಿದ್ರು, ಅವರು ಮೇಲೆ ಹತ್ತಿ ಹೋಗುವಂತಹ ಮೆಟ್ಟಲುಗಳಾಗಿದ್ರು. ಆದರೆ ಇವತ್ತು ಅವರಲ್ಲಿ ಜಾಗೃತಿ ಮೂಡಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತಿರುಗಿ ಬೀಳ್ತಾ ಇದ್ದಾರೆ. ಈಗ ಬಿಜೆಪಿಗಂತೂ ಹೋಗಕ್ಕೆ ಸಾಧ್ಯ ಇಲ್ಲ, ಕೋಮು ಪಕ್ಷ ಅನ್ನುವಂಥದ್ದು. ಹಾಗಾಗಿ ಮತ್ತೊಂದು ತೃತೀಯ ರಂಗ ಹುಟ್ಕೊಳ್ಳುತ್ತಾ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ. ಯಾಕಂದ್ರೆ ನೋಡಿ, ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಎಲ್ಲಿಲ್ಲ, ನೀವು ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಇಲ್ಲ, ಕೇರಳದಲ್ಲಿ ಕಾಂಗ್ರೆಸ್ ಇಲ್ಲ, ಈ ತರದ ನಿಮಗೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸಿಗಲ್ಲ, ಉತ್ತರ ಭಾರತದಲ್ಲಂತೂ ಸಿಗೋದೇ ಇಲ್ಲ. ಇರುವಂತ 3-4 ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಉಳಿಸ್ಕೊಂಡಿಲ್ಲ ಅಂತಂದ್ರೆ ಇದು ಕಾಂಗ್ರೆಸ್ ಪಕ್ಷದ, ಕಾಂಗ್ರೆಸ್ ರಾಜ್ಯ ನಾಯಕರ ಮತ್ತು ಹೈಕಮಾಂಡ್ನ ದಡ್ಡತನಕ್ಕೆ ಇದೊಂದು ಪ್ರಮುಖ ಸಾಕ್ಷಿ ಅನ್ನುವಂಥದ್ದು ಎರಡು ಮಾತಿಲ್ಲ. ಪವಿತ್ರ. ಓಕೆ, ಥ್ಯಾಂಕ್ ಯು ಹಬೀಬ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿದ್ರಲ್ಲ ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇವೆ. ಇದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ನ್ಯೂಸ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.